ಈಗ ನೋಡಿದರೆ ಮಾವಿನಕಾಯಿ ಸಿಗ್ತಾ ಇದೆ. ಈ ಮಾವಿನಕಾಯಿನ ಉಪಯೋಗಿಸಿ ಈ ಗೊಜ್ಜನ್ನು ಮಾಡಿದರೆ 1 ತಿಂಗಳು ಆರಾಮಾಗಿ ಸ್ಟೋರ್ ಮಾಡ್ಬೋದು. ಬೇಕು ಅಂದಾಗ ಅನ್ನಕ್ಕೆ ಕಲಿಸ್ಕೊಂಡು ಮಾವಿನಕಾಯಿ ರೈಸ್ ಮಾಡ್ಬೋದು. ರೊಟ್ಟಿ, ಚಪಾತಿ, ದೋಸೆ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದನ್ನು ಹದವಾಗಿ ರುಚಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತಿನ ಈ ಗೊಜ್ಜನ್ನು ನಾನು ಅಗ್ಯಾರೋ ಅವರ ಟ್ರೈಪ್ಲೈ ಓಕ್ನಲ್ಲಿ ಮಾಡ್ತಾಯಿದ್ದೀನಿ. ಮೊದಲನೇ ಸ್ಟೆಪ್ ಏನು ಅಂತಂದರೆ, ಇಲ್ಲಿ ನಾನು ಒಂದು 10 ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 8 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿನ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಯಾಕೆಂದರೆ ಮಾವಿನಕಾಯಿ ಹುಳಿ ಜಾಸ್ತಿ ಇದೆ ಅಂತಂದರೆ ಖಾರ ಜಾಸ್ತಿ ಹಾಕಬೇಕಾಗುತ್ತೆ. ಆಗ ಮೆಣಸಿನ್ಕಾಯಿ ಪ್ರಮಾಣನ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಹುಳಿ ಇಲ್ಲ, ಸ್ವಲ್ಪ ಸಿಹಿ ಇದೆ ಅಂತಂದರೆ ಮೆಣಸಿನ್ಕಾಯಿ ಪ್ರಮಾಣನ ಕಡಿಮೆ ಮಾಡ್ಕೋಬೋದು. ಇವಾಗ ಇದನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡಾದ್ಮೇಲೆ ಇದಕ್ಕೆ ಕೆಲವು ಸಾಮಗ್ರಿಗಳನ್ನ ಸೇರಿಸಬೇಕಾಗುತ್ತೆ. ಅದೇನು ಅಂದರೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ, 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಧನಿಯಾ, ಜೀರಿಗೆ, ಸಾಸಿವೆ, ಮೆಂತ್ಯ ಇಷ್ಟು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು ಈ ಮಾವಿನಕಾಯಿ ಗೊಜ್ಜಿನ ಪುಡಿಗೆ. ಈಗ ಧನಿಯಾ, ಜೀರಿಗೆ ಹಾಕಿದ ಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಸೇರಿಸ್ತೀನಿ. ಮೆಂತ್ಯ ಕಾಳನ್ನ ಜಾಸ್ತಿ ಹಾಕಿಬಿಡಿ, ಜಾಸ್ತಿ ಹಾಕಿಬಿಟ್ರೆ ಗೊಜ್ಜು ಕಹಿ ಬರುತ್ತೆ. ಹಾಗಾಗಿ 1/4 ಟೇಬಲ್ ಸ್ಪೂನಷ್ಟು ಸಾಕಷ್ಟೇ. ಈಗ ಎಲ್ಲನೂ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು. ಹಾಗೆ ಘಮ ಘಮ ಅಂತ ಸುವಾಸನೆ ಬರಬೇಕು. ಹಾಗಾಗಿ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಒಂದು ಕಡೆ ಕಪ್ಪಾಗಿ ಹೋಗ್ಬಿಡುತ್ತೆ. ಆಗ ಗೊಜ್ಜು ರುಚಿಯಾಗಿ ಬರೋದಿಲ್ಲ, ಕಲರ್ ಚೇಂಜ್ ಆಗೋಗ್ಬಿಡುತ್ತೆ. ಈಗ ನೋಡಿದ್ರೆ ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಹುರಿದಾಗಿದೆ. ಇದು ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮೊದಲು ಇದನ್ನು ಪುಡಿ ಮಾಡ್ಕೊಳ್ಳೋಣ. ಯಾಕೆಂದರೆ ಇನ್ನು ಕೊನೆಗೆ ನಾವು ಎಲ್ಲದ್ರ ಜೊತೆ ಹಾಕಿಬಿಟ್ರೆ ಇದು ಕರೆಕ್ಟಾಗಿ ಪುಡಿ ಆಗೋದಿಲ್ಲ. ಎಲ್ಲನೂ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಇದು ಆದಮೇಲೆ ನಾನಿಲ್ಲಿ ಮಾವಿನಕಾಯಿ ಪೀಸಸ್ನ ಸೇರಿಸ್ತಾ ಇದ್ದೀನಿ. 2 ಕಪ್ಪಿನಷ್ಟು ಮಾವಿನಕಾಯಿ ಪೀಸಸ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನ ಸೇರಿಸ್ಕೊಂಡು 1 ಟೀ ಸ್ಪೂನಷ್ಟು ಅರಿಶಿನ, 1 ಟೇಬಲ್ ಸ್ಪೂನಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದೆಲ್ಲನೂ ಹಾಕಿ ನೀರು ಹಾಕ್ದೇನೆ ಮಾವಿನಕಾಯಿಲಿರುವಂಥ ತೇವಾಂಶದಲ್ಲಿ ಈ ರೀತಿ ರುಬ್ಕೊಂಡಿದ್ದೀನಿ. ನಾನು ತಗೊಂಡಿರೋಂಥ ಮಾವಿನಕಾಯಿ ಸ್ವಲ್ಪ ಹುಳಿ ಜಾಸ್ತಿ ಇರೋದ್ರಿಂದ ಕೆಂಪು ಖಾರ ಜಾಸ್ತಿ ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಬೆಲ್ಲನೂ ಜಾಸ್ತಿ ಹಾಕಿದ್ದೀನಿ. ಎಲ್ಲ ರುಬ್ಬಿದ ಮೇಲೆ 1 ಕಪ್ಪಿನಷ್ಟು ನಾನಿಲ್ಲಿ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನೀರು ಹಾಕ್ತೇನೆ ಈ ರೀತಿ ನಾನು ಚೆನ್ನಾಗಿ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. 1 ತೊಟ್ಟು ಸಹ ಎಕ್ಸ್ಟ್ರಾ ನೀರು ಸೇರಿಸಿಲ್ಲ. ಮಾವಿನಕಾಯಿನಲ್ಲಿ ತೇವಾಂಶ ಇರುತ್ತೆ ನೋಡಿ, ಅದೇ ಸಾಕು. ನೀರನ್ನ ಜಾಸ್ತಿ ಹಾಕಿಬಿಟ್ರೆ ನಾವು ಗೊಜ್ಜನ್ನು ಜಾಸ್ತಿ ದಿನ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಅದು ರೆಡಿಯಾಗಿದೆ. ಈಗ ಅದೇ ಪಾತ್ರೆಗೆ ನಾನಿವಾಗ 6 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಯಾವ ಎಣ್ಣೆನಾದರೂ ಸೇರಿಸ್ಕೋಬೋದು, ಕಡಲೆಕಾಯಿ ಎಣ್ಣೆ, ಎಳ್ಳೆಣ್ಣೆ ಯಾವ್ದು ಬೇಕಾದರೂ ಸೇರಿಸ್ಕೋಬೋದು. ಎಣ್ಣೆ ಹಾಕಿದ ಮೇಲೆ ಅದಕ್ಕೆ ಇಲ್ಲಿ ಒಂದು 1/4 ಕಪ್ಪಿನಷ್ಟು ಹುರಿದಂಥ ಕಡಲೆಕಾಯಿ ಬೀಜ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನೂ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದೆಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಗರಿಗರಿ ಆಗಬೇಕು, ಅಲ್ಲಿವರೆಗೆ ಹುರ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಚೆನ್ನಾಗಿ ಹುರಿದಾಗಿದೆ ಅಲ್ವಾ. ಮೊದಲು ಏನು ಮಾಡಬೇಕು, ಇದನ್ನು ಸಪ್ರೇಟಾಗಿ ಒಂದು ಪಾತ್ರೆಗೆ ತೆಗೆದಿಡೋಣ. ಇದನ್ನೇ ನಾವು ಗೊಜ್ಜಿನ ಜೊತೆ ಹಾಕ್ಕೊಂಡು ಹುರ್ಕೋಬೋದು. ಆವಾಗ ಏನಾಗುತ್ತೆ ಅಂದರೆ ಈ ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಸಾಫ್ಟಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಇದನ್ನು ಹುರಿದ್ಬಿಟ್ಟು ಸೈಡಿಗೆ ತೆಗೆದಿಟ್ಬಿಟ್ಟು ಯಾವಾಗ ಅನ್ನ ಕಲಿಸ್ಕೊಳ್ತೀರೋ ಆ ಟೈಮಲ್ಲಿ ಉದಿಸ್ಕೊಂಡ್ರೆ ಎಕ್ಸಲೆಂಟ್ ಆಗಿರುತ್ತೆ. ಇವಾಗ ಅದೇ ಎಣ್ಣೆಗೆ 1 ಟೀ ಸ್ಪೂನಷ್ಟು ಸಾಸಿವೆ, 2ರಿಂದ 3 ಕೆಂಪು ಮೆಣಸಿನಕಾಯಿ ಹಾಕಿ ಧಾರಾಳವಾಗಿ ಕರಿಬೇವಿನ ಎಲೆನ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಇಂಗಿನ ಪುಡಿನ ಸೇರಿಸ್ಬೇಕಾಗುತ್ತೆ. ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಯೋಣ. ಆ ತೇವಾಂಶ ಎಲ್ಲ ಹೋಗಬೇಕು. ಒಂದು ಸ್ವಲ್ಪನೂ ತೇವಾಂಶ ಇರಬಾರ್ದು ಈ ಗೊಜ್ಜಿನಲ್ಲಿ. ಆವಾಗ ಮಾತ್ರ ನಾವು ಇದನ್ನು ಜಾಸ್ತಿ ದಿನ ಸ್ಟೋರ್ ಮಾಡ್ಬೋದು. ಹಾಗೆಯೇ ಇಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಇಂಗಿನ ಪುಡಿನ ಹಾಕಿ ಎಲ್ಲ ಚೆನ್ನಾಗಿ ರೆಡಿಯಾಗಿದೆ ಅಂದಾಗ ನಾವು ಮೊದಲೇ ರುಬ್ಬಿಕೊಂಡಂಥ ಆ ಮಾವಿನಕಾಯಿ ಗೊಜ್ಜನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಈ ಮಾವಿನಕಾಯಿ ಗೊಜ್ಜಿಗೆ ನಾನು ಮಾವಿನಕಾಯಿ, ಕೊಬ್ಬರಿ ತುರಿ, ಬೆಲ್ಲ ಹಾಗೆ ಕೆಲವು ಪುಡಿಗಳನ್ನ ಹಾಕಿ ರುಬ್ಕೊಂಡಿದ್ದೀನಲ್ವ, ಇದೆಲ್ಲ ಚೆನ್ನಾಗಿ ಈ ಒಗ್ಗರಣೆಯೊಂದಿಗೆ ನಾವು ಚೆನ್ನಾಗಿ ಬಾಡಿಸ್ಬೇಕಾಗತ್ತೆ. ಹಸಿ ವಾಸನೆ ಹೋಗಬೇಕು. ಆ ಮಾವಿನಕಾಯ್ದು, ಆ ಕೊಬ್ಬರಿ ತುರಿದೆಲ್ಲ ಹಸಿ ವಾಸನೆ ಹೋಗಬೇಕು. ಹಾಗಾಗಿ ಲೋ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ಬಾಡಿಸ್ಬೇಕು. ನೀವು ಬೇಕು ಅಂದರೆ ಇದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಾಡಿಸ್ಕೋಬೋದು. ಎಣ್ಣೆ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಈ ಗೊಜ್ಜು. ಉಪ್ಪಿನ ಅಂಶ ಸ್ವಲ್ಪ ಕಡಿಮೆ ಇರೋದ್ರಿಂದ ಉಪ್ಪಿನ ಪುಡಿನ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಎಣ್ಣೆನ ಹಾಕಿ ಚೆನ್ನಾಗಿ ಬಾಡಿಸಿದ್ದೀವಲ್ವ, ಎಲ್ಲಿವರೆಗೆ ಬಾಡಿಸ್ಬೇಕು ಅಂತಂದರೆ ಈ ಗೊಜ್ಜು ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ. ಹಾಗೆಯೇ ನಾವು ಎಣ್ಣೆ ಸೇರಿಸಿದ್ವಲ್ಲ, ಆ ಎಣ್ಣೆ ಸೈಡ್ನಲ್ಲಿ ಬಿಟ್ಕೊಳ್ತಾ ಬರುತ್ತೆ. ಆವಾಗ ಅದು ತೋರಿಸುತ್ತೆ ಈ ಗೊಜ್ಜು ರೆಡಿಯಾಗಿದೆ ಅಂತ. ಅಲ್ಲಿವರೆಗೆ ಇದನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದಕ್ಕೆ ಆಡಿಸ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಮೀಡಿಯಮ್ಮು ಹೈ ಫ್ಲೇಮಲ್ಲಿ ತೊಗೊಂಡು ಹೋಗಬೇಡಿ, ಲೋ ಫ್ಲೇಮಲ್ಲೇ ಬಾಡಿಸ್ತಾ ಇರಬೇಕು. ಈಗ ನೋಡಿದ್ರೆ 4ರಿಂದ 5 ನಿಮಿಷ ಆದಮೇಲೆ ಎಣ್ಣೆ ಎಲ್ಲ ಹೊರಗಡೆ ಬರ್ತಾ ಇದೆ ಅಂದರೆ ಈ ಗೊಜ್ಜು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ.
ಇವಾಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಗೊಜ್ಜನ್ನು ಚೆನ್ನಾಗಿ ಆರೋದಕ್ಕೆ ಬಿಡಿ. ಆರಿದ ಮೇಲೆ ಇದನ್ನು ನಾವು ಫ್ರಿಜ್ಜಿನಲ್ಲಿ 1 ತಿಂಗಳವರೆಗೆ ಸ್ಟೋರ್ ಮಾಡ್ಬೋದು. ಹೊರಗಡೆ ಇಡ್ತೀನಿ ಅಂದರೆ ಆರಾಮವಾಗಿ 3ರಿಂದ 4 ದಿನ ಇಡಬಹುದು. ಇವಾಗ ಮಾವಿನಕಾಯಿ ಗೊಜ್ಜು ರೆಡಿಯಾಗಿದೆ. ಅನ್ನನ ಉದುದ್ರಾಗಿ ಬೇಯಿಸ್ಕೊಂಡು ಅದಕ್ಕೆ ಎಷ್ಟು ಗೊಜ್ಜು ಬೇಕೋ ಅಷ್ಟು ಗೊಜ್ಜನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಲಾಸ್ಟಿಗೆ ನಾವು ಹುರಿದಿರೋಂಥ ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಹಾಕಿದರೆ ಗರ್ಗರಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಇವಾಗ ನೋಡಿದರೆ ಮಾವಿನಕಾಯಿ ಅನ್ನ ರೆಡಿಯಾಗಿದೆ. ಪುಳಿಯೋಗರೆ ಥರನೇ ಟೇಸ್ಟ್ ಬರುತ್ತೆ, ಆದರೆ ಸ್ವಲ್ಪ ಮಾವಿನಕಾಯಿ ಫ್ಲೇವರ್ ಬರುತ್ತೆ. ಬೇಕು ಅಂದರೆ ನೀವು ಇದಕ್ಕೆ ಕೊತ್ತಂಬರಿ ಎಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದಿಢೀರಾಗಿ ಮಾವಿನಕಾಯಿ ಅನ್ನ ರೆಡಿ. ಲಂಚ್ ಬಾಕ್ಸಿಗೆ ಕೊಡೋಕ್ಕಂತೂ ಸೂಪರ್ ಆಗಿರುತ್ತೆ. ಈ ಗೊಜ್ಜನ್ನು ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬೋದು. ರೊಟ್ಟಿ ಚಪಾತಿಗೆ ಚೆನ್ನಾಗಿರುತ್ತೆ, ದೋಸೆಗಂತೂ ಎಕ್ಸಲೆಂಟ್ ಆಗಿರುತ್ತೆ. ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಇಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.